Good morning, students. Welcome to the digital learning by Department of Collegiate Education. And I am Sudha Raniyar, Assistant Professor, Department of Commerce, Government First Grade College, Chiknagnalli. And today I am going to discuss about the meaning and definition of cost accounting. Dear students, in the previous class we have discussed about the introduction of cost accounting. In that we learned so many things, how the cost accounting are originated, what are the reasons, ಯಾಕೆ ನಮ್ಮ ಕಾಸ್ಟ್ ಅಕೌಂಟಿಂಗ್ ಉದಯ ಆಯಿತು, ಏನೆಲ್ಲ ರೀಸನ್ಸ್ ಇದೆ ಅದು ಉದಯ ಆಗಲಿಕ್ಕೆ ಅನ್ನೋದನ್ನೆಲ್ಲ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಕಾಸ್ಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಮೂರದೂ ಮೀನಿಂಗು ಡೆಫಿನಿಷನ್ನ ನಾವಿವತ್ತು ಡಿಸ್ಕಸ್ ಮಾಡ್ತೀವಿ. ನನ್ನ ಇವತ್ತಿನ ಸೆಷನ್ನ ಆಬ್ಜೆಕ್ಟಿವ್ ಏನಿದೆ ಅಂದರೆ, ಫ್ರಮ್ ದಿಸ್ ಸೆಷನ್ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಡಿಸ್ಟಿಂಗ್ವಿಷ್ ದ ಕಾಸ್ಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಂದ್ರೇನು, ಕಾಸ್ಟಿಂಗ್ ಅಂದ್ರೇನು ಮತ್ತು ಕಾಸ್ಟ್ ಅಕೌಂಟಿಂಗ್ ಅಂದ್ರೇನು ಅನ್ನೋದನ್ನ ಕ್ಲಿಯರಾಗಿ ತಿಳ್ಕೊತೀರಾ. ಎಸ್, ಮೀನಿಂಗ್ ಆಫ್ ಕಾಸ್ಟ್. ಫಸ್ಟ್ ನಾವು ಕಾಸ್ಟ್ ಮೀನಿಂಗನ್ನು ನೋಡೋಣ. ಸೊ ಕಾಸ್ಟ್ ಅಂದರೆ ಇಟ್ ಈಸ್ ದ ಅಮೌಂಟ್ ಟು ಬಿ ಪೇಯ್ಡ್ ಫಾರ್ ಎ ಗೂಡ್ ಆರ್ ಸರ್ವೀಸ್ ಆರ್ ದ ರಿಸೋರ್ಸಸ್ ಗಿವನ್ ಇನ್ ಎಕ್ಸ್ಚೇಂಜ್ ಫಾರ್ ಸಚ್ ಗೂಡ್ ಆರ್ ಸರ್ವೀಸ್. ಸೊ ಒಂದು ಕಾಸ್ಟ್ ಅಂದರೆ ಯಾವುದೇ ಒಂದು ವಸ್ತುವಿಗೆ ಅಥವಾ ಸೇವೆಗೆ ನಾವು ಪಡ್ಕೊಳ್ಳೋದಕ್ಕೆ ಬದಲಾಗಿ ನಾವೇನು ಕೊಡ್ತೀವಿ ಅದನ್ನು ನಾವು ಕಾಸ್ಟ್ ಅಂತ ಕರಿತೀವಿ. ಒಂದು ವಸ್ತುನ ನಮ್ಮದಾಗಿಸ್ಬೇಕು ಅಂದರೆ ಅಥವಾ ಒಂದು ಸರ್ವಿಸ್ನ ನಾವು ಪಡ್ಕೋಬೇಕು ಅಂದರೆ ಇನ್ ಎಕ್ಸ್ಚೇಂಜ್, ಇನ್ ರಿಟರ್ನ್ ನಾವು ಅವ್ರಿಗೇನು ಪೇ ಮಾಡ್ತೀವಿ, ದಟ್ ಅಮೌಂಟ್ ಈಸ್ ನೋನ್ ಆ್ಯಸ್ ಕಾಸ್ಟ್. ಈಗ ಫಾರ್ ಎಕ್ಸಾಂಪಲ್, ನೀವು ಹೋಟೆಲಲ್ಲಿ ತಿಂಡಿ ಆರ್ಡ್ರ್ ಮಾಡಿ ತಿಂಡಿ ತಿಂದ್ರಿ ಅಂದರೆ ಆ ತಿಂಡಿಗೆ ಬದಲಾಗಿ ನೀವು ಕೊಡೋ ಅಮೌಂಟನ್ನು ನಾವು ಕಾಸ್ಟ್ ಅಂತ ಕರಿಬೋದು. ಅದೇ ರೀತಿ ಒಂದು ಶಾಪ್ಗೆ ಹೋಗಿ ಯಾವುದೇ ವಸ್ತುನ ಪರ್ಚೇಸ್ ಮಾಡಿದ್ರೆ ಆ ಪರ್ಚೇಸ್ ಮಾಡೋದಕ್ಕೆ ಆ ವಸ್ತುವಿನ ಬದಲಾಗಿ ನಾವು ಇನ್ ಎಕ್ಸ್ಚೇಂಜ್ ಏನು ಅಮೌಂಟನ್ನು ಕೊಡ್ತೀವಿ, ದಟ್ ಅಮೌಂಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಕಾಸ್ಟ್. ಇದಕ್ಕೆ ನಾವು ಕಾಸ್ಟ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಕಾಸ್ಟಿಂಗ್? ಕಾಸ್ಟಿಂಗ್ ಅಂದ್ರೇನು ಹಾಗಾದರೆ? ಕಾಸ್ಟಿಂಗ್ ಅಂದರೆ ಇಟ್ಸ್ ಎ ಪ್ರೋಸೆಸ್, ಒಂಥರ ಪ್ರೋಸೆಸ್ ಅಂತ ಹೇಳ್ತೀವಿ. ING ಫಾರ್ಮ್ ಇದ್ದರೆ ಇಟ್ಸ್ ಎ ಪ್ರೋಸೆಸ್. ಯಾವ ಥರದ ಪ್ರೋಸೆಸ್? ಕಾಸ್ಟಿಂಗ್ ಈಸ್ ದ ಕ್ಲಾಸಿಫೈಯಿಂಗ್, ರೆಕಾರ್ಡಿಂಗ್ ಆ್ಯಂಡ್ ಅಪ್ರೋಪ್ರಿಯೇಟ್ ಅಲೋಕೇಶನ್ ಆಫ್ ಎಕ್ಸ್ಪೆಂಡಿಚರ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಕಾಸ್ಟ್ ಆಫ್ ಪ್ರಾಡಕ್ಟ್ ಆರ್ ಸರ್ವೀಸಸ್. ಕಾಸ್ಟಿಂಗ್ ಅಂತ ಅಂದರೆ ಇಟ್ ಇನ್ಕ್ಲೂಡ್ಸ್ ಸೆವರಲ್ ಆ್ಯಕ್ಟಿವಿಟೀಸ್. ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಅದರಲ್ಲಿ? ಒಂದು ಕ್ಲಾಸಿಫಿಕೇಷನ್ ಮಾಡ್ತೀರಾ, ರೆಕಾರ್ಡಿಂಗ್ ಮಾಡ್ತೀರಾ ಆ್ಯಂಡ್ ಅಪ್ರೋಪ್ರಿಯೇಟ್ ಅಲೋಕೇಶನ್ ಆಫ್ ಎಕ್ಸ್ಪೆಂಡಿಚರ್. ಯಾಕೆ ಇಷ್ಟೆಲ್ಲ ಪ್ರೋಸೆಸ್ ಮಾಡ್ತೀವಿ ಅಂದರೆ, ಒಂದು ಪ್ರಾಡಕ್ಟ್ಗೆ ಎಷ್ಟು ಖರ್ಚಾಯಿತು ಅಥವಾ ಒಂದು ಸರ್ವಿಸ್ಗೆ ಎಷ್ಟು ಖರ್ಚಾಯಿತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಪ್ರತಿಯೊಂದು ಆ್ಯಕ್ಟಿವಿಟಿನ ಕ್ಲಾಸಿಫೈ ಮಾಡಿ, ರೆಕಾರ್ಡಿಂಗ್ ಮಾಡಿ, ಅಪ್ರೋಪ್ರಿಯೇಟ್ ಅಲೋಕೇಶನ್ ಮಾಡೋ ಪ್ರೋಸೆಸ್ ಏನಿದೆ, ದಟ್ ಪ್ರೋಸೆಸ್ ಅಷ್ಟೇ ಅಲ್ಲ, ರೆಕಾರ್ಡ್ ಮಾಡೋದ್ರಲ್ಲಿ ಕೆಲಸ ಮುಗಿಲಿಲ್ಲ. ಆ್ಯಂಡ್ ಫಾರ್ ಪ್ರೆಸೆಂಟೇಷನ್ ಆಫ್ ಸೂಟಬಲಿ ಅರೇಂಜ್ಡ್ ಡಾಟಾ ಫಾರ್ ದ ಪರ್ಪಸ್ ಆಫ್ ಕಂಟ್ರೋಲ್ ಆ್ಯಂಡ್ ಗೈಡೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಬರೀ ನಾವಿಲ್ಲಿ ರೆಕಾರ್ಡ್ ಮಾಡೋದಷ್ಟೇ ಅಲ್ಲ, ಆ ರೆಕಾರ್ಡ್ ಮಾಡಿರೋದನ್ನ ಸೂಟಬಲ್ ಆಗಿ ಪ್ರೆಸೆಂಟೇಷನ್ ಮಾಡೋದು. ಪ್ರೆಸೆಂಟೇಷನ್ ಮೀನ್ಸ್ ಇನ್ ದ ಫಾರ್ಮೆಟ್ ಆಫ್ ಡಿಸಿಷನ್. ಅಂದರೆ ನಾವು ಯಾವುದಾದ್ರೂ ರಿಪೋರ್ಟ್ ಟೈಪಲ್ಲಿ, ಈಗ ನಾವು ಅದನ್ನು ನೋಡಿದ್ರೆ ತಕ್ಷಣ ನಮಗೆ ಅದರದ್ದು ರಿಸಲ್ಟ್ ಹೇಳಬೇಕು. ಓಕೆ, ಪ್ರಾಫಿಟ್ ಇದೆಯಾ, ಓಕೆ ಲಾಸ್ ಇದೆಯಾ, ಎಲ್ಲಿ ಲಾಸ್ ಆಗಿದೆ ಅನ್ನೋದನ್ನು ಡೀಟೇಲಾಗಿ ಒಂದು ಪಿಕ್ಚರ್ನ ಕೊಡುವಂತಹ ರಿಪೋರ್ಟನ್ನು ರೆಡಿ ಮಾಡಿದ್ರೆ ಅದನ್ನ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಅದು ನೋಡ್ತಿದ್ದಂಗೆ ಮ್ಯಾನೇಜ್ಮೆಂಟ್ಗೆ ಡಿಸಿಷನ್ಸ್ ತೊಗೊಳೋದು ಗೊತ್ತಾಗಬೇಕು. ಸೊ ಇಷ್ಟೆಲ್ಲ ಪ್ರೋಸೆಸ್ನ ನಾವು ಕಾಸ್ಟಿಂಗ್ ಅಂತ ಹೇಳ್ತೀವಿ. ಕಾಸ್ಟಿಂಗ್ ಅಂತ ಅಂದರೆ ಇಟ್ಸ್ ಎ ಪ್ರೊಸೆಸ್ ಆಫ್ ಕ್ಲಾಸಿಫೈಯಿಂಗ್, ರೆಕಾರ್ಡಿಂಗ್ ಆ್ಯಂಡ್ ಅಪ್ರೋಪ್ರಿಯೇಟ್ ಅಲೋಕೇಶನ್ ಆಫ್ ಎಕ್ಸ್ಪೆಂಡಿಚರ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಕಾಸ್ಟ್ ಫಾರ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಸರ್ವಿಸಸ್ and also a presentation of suitably arranged data for the purpose of control and guidance of management. So in-depth meaning idu. Then what is cost accounting? Cost accounting andre ಏನು ಹಾಗಾದರೆ? It's a type of accounting process. You may see lot of type of accounting system ಇದೆ ಅಲ್ವಾ. ಮೇಜರ್ಲಿ ನಾವು ಹೇಳೋದು ಫಿನಾನ್ಷಿಯಲ್ ಅಕೌಂಟಿಂಗ್,
ಈಗ ನೀವು ಓದ್ತಾ ಇರೋ ಕಾಸ್ಟ್ ಅಕೌಂಟಿಂಗ್. ಇದನ್ನು ಬಿಟ್ಟು ನಿಮಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಬರುತ್ತೆ. ಈಗ ಹೊಸದಾಗಿ ಸೋಷಿಯಲ್ ಅಕೌಂಟಿಂಗ್, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಗ್ರೀನ್ ಅಕೌಂಟಿಂಗ್, ತುಂಬ ಟೈಪ್ಸ್ ಆಫ್ ಅಕೌಂಟಿಂಗ್ ಇದೆ. ಹಾಗೆ ಕಾಸ್ಟ್ ಅಕೌಂಟಿಂಗ್ ಕೂಡ ಇಟ್ಸ್ ಎ ಟೈಪ್ ಆಫ್ ಅಕೌಂಟಿಂಗ್ process that aims to capture a company's cost of production by assessing the input cost of each step of production as well as fixed costs such as the depreciation of capital equipment. ಇದು ಯಾವ ಥರ ಅಕೌಂಟಿಂಗ್ ಪ್ರೊಸೆಸ್ ಅಂತ ಅಂದರೆ, ಹಿಯರ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ಓನ್ಲಿ ಕಾಸ್ಟ್ಸ್ ಆಫ್ ಎ ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಅಥವಾ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ, ಒಂದು ನಿರ್ದಿಷ್ಟ ವಸ್ತುವಿನ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಮಗೆ ಏನೆಲ್ಲ ಖರ್ಚಾಗತ್ತೆ, ಯಾವ ಥರ ಖರ್ಚಾಗತ್ತೆ. ಖರ್ಚು ಅಂತ ಅಂದರೆ ಈಗ ನೀವು ಅದಕ್ಕೆ ಇನ್ಪುಟ್ ಕೊಡಬೇಕು. ಇನ್ಪುಟ್ ಅಂತಂದರೆ ಮೆಟೀರಿಯಲ್, ಮೆಷಿನ್ಸು, ಈ ಮೂರನ್ನು ಯಾವುದೇ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಬಳಸ್ತೀವಿ. ಹೀಗೆ ಪ್ರತಿಯೊಂದಕ್ಕೂ ಎಷ್ಟು ಖರ್ಚಾಯಿತು ಅಂತ ಡೀಟೇಲಾಗಿ ನೀವು ರೆಕಾರ್ಡ್ ಮಾಡೋ ಪ್ರೋಸೆಸ್ ಏನಿದೆಯಲ್ಲ, ಆ ಪ್ರೋಸೆಸ್ಸನ್ನು ನಾವು ಅಕೌಂಟಿಂಗ್ ಅಂತ ಕರಿತೀವಿ, ಕಾಸ್ಟ್ ಅಕೌಂಟಿಂಗ್ ಅಂತ. ಅದರಲ್ಲಿ ಪ್ರತಿಯೊಂದು ಫಿಕ್ಸ್ಡ್ ಕಾಸ್ಟ್ ಅಂತ ಅಂದರೆ ಇವಾಗ ವೇರಿಯೇಷನ್ ಆಗಲ್ಲ, ಅದು ನಮ್ಮ ಪ್ರೊಡಕ್ಷನ್ ಮೇಲೆ. ನಮ್ಮ ಪ್ರೊಡಕ್ಷನ್ನು ಯಾವುದೇ ರೀತಿ ಇದ್ದರೂ, ಕಡಿಮೆ ಇರಲಿ ಜಾಸ್ತಿ ಇರಲಿ, ಆ ಕಾಸ್ಟ್ ಮಾತ್ರ ಸೇಮ್ ಇರುತ್ತೆ. ಇವಾಗ ನಾವೊಂದು ಮೆಷಿನ್ ತಂದಿದ್ದೀವಿ, ಆ ಮೆಷಿನ್ಗೆ ನೀವು 100 ಆರ್ಟಿಕಲ್ ಪ್ರೊಡ್ಯೂಸ್ ಮಾಡಿ, ಡಿಪ್ರೊಸಿಯೇಷನ್ ಸೇಮ್. 200 ಆರ್ಟಿಕಲ್ಸ್ ಪ್ರೊಡ್ಯೂಸ್ ಮಾಡಿ, ಡಿಪ್ರೊಸಿಯೇಷನ್ ಸೇಮ್ ಇರುತ್ತೆ. ಅಥವಾ ಒಂದು ಫ್ಯಾಕ್ಟ್ರಿ ರೆಂಟ್ ತೊಗೊಂಡಿದ್ದೀವಿ, ಆ ಫ್ಯಾಕ್ಟ್ರಿನಲ್ಲಿ ನಾವು 100 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರು ಸೇಮ್ ರೆಂಟ್ ಕೊಡಬೇಕು, 1 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರೆ ಸೇಮ್ ರೆಂಟ್ ಕೊಡಬೇಕು. ಸೊ ಹೀಗೆ ಈ ರೀತಿ ಡೀಟೇಲಾಗಿ ಪ್ರತಿಯೊಂದು ಸ್ಟೆಪ್ಪನ್ನು ನಾವು ಡೀಟೇಲಾಗಿ ರೆಕಾರ್ಡ್ ಮಾಡ್ತಾ ಹೋಗೋದು, ಅಕೌಂಟ್ಸನ್ನು ಇಡ್ತಾ ಹೋಗೋದಕ್ಕೆ ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಕಾಸ್ಟ್ ಅಕೌಂಟಿಂಗ್ ಈಸ್ ಜನರಲಿ ಕನ್ಸರ್ನ್ಡ್ ವಿತ್ ಇಂಟರ್ನಲ್ ರಿಪೋರ್ಟಿಂಗ್ ಫಾರ್ ಮ್ಯಾನೇಜ್ಮೆಂಟ್ ರಿಕ್ವೈರ್ಮೆಂಟ್. ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದ್ದೀನಿ, ಆಲ್ವೇಸ್ ಕಾಸ್ಟ್ ಅಕೌಂಟಿಂಗ್ ಈಸ್ ಯೂಸ್ಫುಲ್ ಫಾರ್ ಓನ್ಲಿ ಮ್ಯಾನೇಜ್ಮೆಂಟ್ ದ್ಯಾನ್ ಔಟ್ಸೈಡರ್ಸಿಗೆ ಕಂಪೇರ್ ಮಾಡೋಕ್ಕಿಂತನೂ ನಮ್ಮ ಮ್ಯಾನೇಜರ್ಸ್ಗೆ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ, ಕಾಸ್ಟ್ ಕಂಟ್ರೋಲ್ ಮಾಡೋದ್ರಲ್ಲಿ, ಕಾಸ್ಟ್ನ ರೆಡ್ಯೂಸ್ ಮಾಡೋದ್ರಲ್ಲಿ ಅಥವಾ ಪ್ರೈಸ್ನ ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಆಗೋದೇ ಕಾಸ್ಟ್ ಅಕೌಂಟಿಂಗ್. ಸೊ ಇದು ಮೀನಿಂಗ್ ಆಯಿತು. ದೆನ್ ಡೆಫಿನಿಷನ್ ಅಂತ ನಾವು ನೋಡಿದಾಗ, ಕಾಸ್ಟ್ ಈಸ್ ಡಿಫೈನ್ಡ್ ಆ್ಯಸ್ an expenditure required to produce or sell a product or get an asset ready for normal use. ನೋಡಿ, ನನ್ನ ಕಾಸ್ಟ್ ಅಂದರೆ ಆವಾಗಲೇ ಬರೀ ಮೀನಿಂಗ್ ಹೇಳಿದೆ. ಒಂದು ವಸ್ತುವನ್ನ ನಾವು ಕೊಂಡ್ಕೊಂಡ್ರೆ ಅದಕ್ಕೆ ಬದಲಾಗಿ ಕೊಡೋ ಅಮೌಂಟನ್ನು ಕಾಸ್ಟ್ ಅಂತ. ಬಟ್ ಡೆಫಿನಿಷನ್ ಅಂತ ಬಂದಾಗ, ಸೊ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಅನ್ ಎಕ್ಸ್ಪೆಂಡಿಚರ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಆರ್ ಸೆಲ್ ಎ ಪ್ರಾಡಕ್ಟ್. ಒಂದು ವಸ್ತುವನ್ನು ತಯಾರು ಮಾಡಲಿಕ್ಕೆ ಅಥವಾ ಮಾರಲಿಕ್ಕೆ ಅಥವಾ ವಸ್ತು ಯೂಸ್ ಮಾಡಲಿಕ್ಕೆ ರೆಡಿಯಾಗೋ ಅಷ್ಟರಲ್ಲಿ ಏನೆಲ್ಲ ಖರ್ಚು ಬೀಳತ್ತೆ, ಆ ಖರ್ಚನ್ನು ನಾವು ಕಾಸ್ಟ್ ಅಂತ ಕರಿತೀವಿ. ಸೊ ಇನ್ ಅದರ್ ವರ್ಡ್ಸ್, ಇಟ್ಸ್ ದ ಅಮೌಂಟ್ ಪೇಯ್ಡ್ ಟು ಮ್ಯಾನುಫ್ಯಾಕ್ಚರ್ ಎ ಪ್ರಾಡಕ್ಟ್ or purchase inventory or sell merchandise or get equipment ready to use in a business process. ಒಂದು ವಸ್ತುವನ್ನು ಕೊಳ್ಳಲಿಕ್ಕೆ ಅಥವಾ ಒಂದು ವಸ್ತುವನ್ನು ಮಾರುವಂತಹ ರೇಟು ಅಥವಾ ಒಂದು ವಸ್ತುವನ್ನು ತಯಾರು ಮಾಡಲಿಕ್ಕೆ ಆಗುವಂಥದ್ದು ಅಥವಾ ಒಂದು ಎಕ್ವಿಪ್ಮೆಂಟ್ನ ನಾವು ಪಡ್ಕೊಳ್ಳೋದಕ್ಕೆ ಕೊಡುವಂತಹ ರೇಟ್ ಏನಿದೆ, ಅಮೌಂಟ್ ಏನಿದೆ, ದಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಕಾಸ್ಟ್. According to Chartered Institute of Management Accountant England, CIMA, ಅವರ ಪ್ರಕಾರ ಕಾಸ್ಟಿಂಗ್ ಮೀನ್ಸ್ ದ ಟೆಕ್ನಿಕ್ ಆ್ಯಂಡ್ ಪ್ರೋಸೆಸ್ ಆಫ್ ಅಸರ್ಟನಿಂಗ್ ಕಾಸ್ಟ್ ಈಸ್ ಕಾಲ್ಡ್ ಕಾಸ್ಟಿಂಗ್. ನೋಡಿ, ಕಾಸ್ಟಿಂಗು ವೇರಿಯೇಷನ್ ಇದೆ. ಕಾಸ್ಟ್ ಅಂದರೆ ಏನು? ಇಟ್ಸ್ ಎ ಅಮೌಂಟ್ ಅಷ್ಟೇ, ವಿಚ್ ಈಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಎ ಪ್ರಾಡಕ್ಟ್ ಅಥವಾ ವಿಚ್ ಈಸ್ ರಿಕ್ವೈರ್ಡ್ ಟು ಅಕ್ವೈರ್ ಎ ಪ್ರಾಡಕ್ಟ್ ಅಥವಾ ಟು ಸೆಲ್ ಎ ಪ್ರಾಡಕ್ಟ್, ವಿಚ್ ಈಸ್ ಇಟ್ಸ್ ಎ ಪ್ರೈಸ್ ಅಂತ ಕೂಡ ನಾವು ಹೇಳ್ಬೋದು. ಬಟ್ ಕಾಸ್ಟಿಂಗ್ ಅಂತ ಬಂದಾಗ ಇಟ್ಸ್ ಎ ಟೆಕ್ನಿಕ್. ಯಾವ ಥರ ಟೆಕ್ನಿಕ್? ಟು ಅಸರ್ಟೈನ್ ಎ ಕಾಸ್ಟ್. ಇಟ್ ಈಸ್ ಎ ಟೆಕ್ನಿಕ್ ಆ್ಯಂಡ್ ಪ್ರೊಸೆಸ್ ಆಫ್ ಅಸರ್ಟೈನಿಂಗ್ ಕಾಸ್ಟ್ ಈಸ್ ಕಾಲ್ಡ್ ಕಾಸ್ಟಿಂಗ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ಕಾಸ್ಟ್ ಅಕೌಂಟಿಂಗ್ ಡೆಫಿನಿಷನ್ನ ನೋಡೋಣ. ಕಾಸ್ಟ್ ಅಕೌಂಟಿಂಗ್ ಈಸ್ ಡಿಫೈನ್ಡ್ ಆ್ಯಸ್ ಎ ಸಿಸ್ಟಮ್ಯಾಟಿಕ್ ಸೆಟ್ ಆಫ್ ಪ್ರೊಸೀಜರ್ಸ್ ಫಾರ್ ರೆಕಾರ್ಡಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಮೆಜರ್ಮೆಂಟ್ ಆಫ್ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಆ್ಯಂಡ್ ಪರ್ಫಾರ್ಮಿಂಗ್ ಸರ್ವಿಸಸ್ ಇನ್ ದ ಅಗ್ರಿಗೇಟ್ ಆ್ಯಂಡ್ ಇನ್ ಡೀಟೇಲ್.
ಸೊ ಕಾಸ್ಟ್ ಅಕೌಂಟಿಂಗ್ನ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತ ಅಂದರೆ, ಇಟ್ಸ್ ಎ ಸಿಸ್ಟಮ್ಯಾಟಿಕ್ ಸೆಟ್ ಆಫ್ ಪ್ರೊಸೀಜರ್ಸ್. ಈಗ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಗೊತ್ತು, ಹೆಂಗೆ ಮಾಡಬೇಕು, ಹೆಂಗಂದ್ರೆ ಹಂಗೆ ಮಾಡ್ಬೋದು, ಹೆಂಗಂದ್ರೆ ಹಂಗೆ ಮಾಡೋದಲ್ಲ. ಅಕೌಂಟಿಂಗ್ ಅಂತ ಬಂದಾಗ ಇಟ್ಸ್ ಎ ಸಿಸ್ಟಮ್ಯಾಟಿಕ್ ಸೆಟ್ ಆಫ್ ಪ್ರೊಸೀಜರ್. ಹೀಗೆ ಬರ್ಕೋ, ಹೀಗೆ ಮಾಡು, ಹೇಗೆ ನೀವು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಗ್ಯಾಪ್ ರೂಲ್ಸ್ನ ಫಾಲೋ ಮಾಡಿ ಸೆಟ್ಟು ಲಯಬಿಲಿಟೀಸ್ ಎಲ್ಲ ಬರೀತಿರೋ ಹಾಗೆ ಕಾಸ್ಟ್ ಅಕೌಂಟಿಂಗಲ್ಲಿ ಕೂಡ ಇಂಥ ಕೆಲಸನ ಅಥವಾ ಇಂಥ ರೆಕಾರ್ಡ್ನ ಹೀಗೆ ಬರೀಬೇಕು ಅಂಥೇಳಿ ಒಂದು ಸೆಟ್ ಆಫ್ ಪ್ರೊಸೀಜರ್ಸ್ನ ಇದೆ. ಆ ಸೆಟ್ ಆಫ್ ಪ್ರೊಸೀಜರ್ ಯಾವ್ಯಾವುದಕ್ಕೆ ಪ್ರೊಸೀಜರ್ ಇರೋದು? ಫಾರ್ ರೆಕಾರ್ಡಿಂಗ್, ಫಾರ್ ರಿಪೋರ್ಟಿಂಗ್. ಯಾವ ವಿಷಯಗಳನ್ನ ರೆಕಾರ್ಡು ಮತ್ತು ರಿಪೋರ್ಟ್ ಮಾಡ್ತೀವಿ ಇಲ್ಲಿ? ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಆ್ಯಂಡ್ ಪರ್ಫಾರ್ಮಿಂಗ್ ಸರ್ವಿಸಸ್. ಒಂದು ವಸ್ತುವನ್ನು ಪ್ರೊಡ್ಯೂಸ್ ಮಾಡಿರೋದಕ್ಕೆ ನಾವು ಲೆಕ್ಕ ಬರ್ಕೋಬೇಕಾದ್ರೆ ಹೀಗೆ ಬರೀಬೇಕು. ಯಾವುದು? ರೆಕಾರ್ಡಿಂಗ್ ಹೇಗೆ ಮಾಡಬೇಕು, ರಿಪೋರ್ಟಿಂಗ್ ಹೇಗೆ ಮಾಡಬೇಕು. ಅದೇ ರೀತಿ ಒಂದು ಸರ್ವಿಸ್ ಮಾಡ್ತಾಯಿದ್ದೀವಿ ಅಂದರೆ ಹೇಗೆ ನಾವು ಕಾಸ್ಟನ್ನು ರೆಕಾರ್ಡ್ ಮಾಡಬೇಕು, ಹೇಗೆ ರಿಪೋರ್ಟ್ ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ಸ್ಟಡಿ ಮಾಡ್ತೀವಲ್ವಾ, ದಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಕಾಸ್ಟ್ ಅಕೌಂಟಿಂಗ್. ಅದರಲ್ಲಿ ನೀವು ಇಟ್ ಇನ್ಕ್ಲೂಡ್ಸ್ ಮೆಥಡ್ಸ್ ಫಾರ್ ರೆಕಗ್ನೈಸಿಂಗ್. ನೋಡಿ, ಕಾಸ್ಟ್ ಅಕೌಂಟಿಂಗಲ್ಲಿ ಈಗ ನೀವು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಏನು ಮಾಡ್ತೀರಾ ಅಂದರೆ, ಒಂದೇ ಯಾವ ಕಂಪ್ನಿನಾರಾಗಲಿ ನಮ್ಮ ಬ್ಯಾಲೆನ್ಸ್ ಶೀಟ್ ಸೇಮ್, ಅಸೆಟ್ಸು ಲಯಬಿಲಿಟೀಸು, ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ಸು, ಈ ರೀತಿ ಕರೆಂಟ್ ಅಸೆಟ್ಸ್ ಅಂತ ಬರ್ಕೊಂಡು ಹೋಗ್ತೀರಾ. ಚೇಂಜ್ ಆಗಲ್ಲ, ಬಿಸ್ನೆಸ್ ಟು ಬಿಸ್ನೆಸ್ ಚೇಂಜ್ ಆಗಲ್ಲ. ಬಟ್ ಕಾಸ್ಟ್ ಅಕೌಂಟಿಂಗಲ್ಲಿ ಹಾಗಲ್ಲ, ಇಟ್ಸ್ ವೇರೀಸ್ ಟು ಬಿಸ್ನೆಸ್. ಒಂದು ಬಿಸ್ನೆಸ್ಸಿಗಿರೋ ಮೆಥಡನ್ನು ಇನ್ನೊಂದು ಬಿಸ್ನೆಸ್ಸಿಗೆ ಯೂಸ್ ಮಾಡೋಕ್ಕಾಗಲ್ಲ. ಕನ್ಸ್ಟ್ರಕ್ಷನ್ಸ್ಗೆ ಬೇರೆ ಮೆಥಡ್ ಯೂಸ್ ಮಾಡ್ತೀವಿ, ಸರ್ವಿಸ್ ಸೆಂಟರ್ಸ್ಗೆ ಬೇರೆ ಮೆಥಡ್ ಯೂಸ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸಲ್ಲೇ ಆಯಿಲ್ ಇಂಡಸ್ಟ್ರಿಗೆ ಬೇರೆ ಥರ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಬೇರೆ ಥರ, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಗೆ ಬೇರೆ ಥರ, ಹೀಗೆ ಬೇರೆ ಬೇರೆ ಬಿಸ್ನೆಸ್ಸಿಗೆ ಬೇರೆ ಬೇರೆ ಟೆಕ್ನಿಕ್ಸ್ನ ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ಕಾಸ್ಟ್ ಅಕೌಂಟಿಂಗ್ ನಮ್ಗೆ ಏನೆಲ್ಲ ತಿಳಿಸ್ಕೊಡುತ್ತೆ ಅಂದರೆ, the methods for recognizing, classifying, allocating, aggregating and reporting such costs and comparing them with standard cost. ಹೇಗೆ ಕಾಸ್ಟನ್ನು ಗುರುತಿಸ್ಬೇಕು, ಅದನ್ನು ಹೇಗೆ ಡಿವೈಡ್ ಮಾಡಬೇಕು, ಹೇಗೆ ಅಲೋಕೇಟ್ ಮಾಡಬೇಕು, ಹೇಗೆ ಒಟ್ಟುಗೂಡಿಸಿ ರಿಪೋರ್ಟನ್ನು ತಯಾರು ಮಾಡಬೇಕು ಅನ್ನೋದಕ್ಕೆ ಡೀಟೇಲ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡೋ ಒಂದು ಸೆಟ್ ಆಫ್ ಪ್ರೊಸೀಜರ್ಸ್ ಏನಿದೆ, ದಟ್ ಪ್ರೊಸೀಜರ್ಸ್ ಈಸ್ ನೋನ್ ಆ್ಯಸ್ ಕಾಸ್ಟ್ ಅಕೌಂಟಿಂಗ್. So, hope you understood. Yeah, usually I refer Maheshwari S.N. Cost Accounting book of Mahavir publication 2018. ಮಕ್ಕಳೇ, ಈ ಕ್ಲಾಸ್ ಅರ್ಥ ಆಯ್ತಾ ಇಲ್ವಾ ಅನ್ನೋದಕ್ಕೆ ನಾವೊಂದಷ್ಟು MCQsನ ನೋಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ರೆಡಿ ಮಾಡಿದ್ದೀನಿ ಈ ಟಾಪಿಕ್ ಬೇಸ್ ಮೇಲೆ. ಯು ಪ್ಲೀಸ್ ಟ್ರೈ ಟು ಆನ್ಸರ್ ದಿಸ್ ಕ್ವೆಶನ್ ಆನ್ ಯುವರ್ ಓನ್. ಓಕೆ, I will read out the question. According to Chartered Institute Management Accountant, England, the technique and process of ascertaining cost is called option A, costing, option B, cost accounting, option C, cost accountancy, option D, cost. Try to answer. Okay, next, second question. The Chartered Institute of Management Accountants in England has defined the process of accounting for cost from the point at which expenditure is incurred or committed to establishment of its ultimate relationship with cost centers and cost units. Option A, costing, option B, cost, option C, cost accounting, option D, cost accountancy. Try to answer on your own. And third question. The main function of cost accounting is dash reporting. Option A, internal, option B, external, option C, government, option D, bank. Then fourth question. The amount of expenditure, it may be actual or notional. Notional means ಇವಾಗ ನಮ್ಮ ಬಂಡವಾಳಕ್ಕೆ ನಾವೇ ಬಡ್ಡಿ ಹಾಕ್ಕೊಳ್ಳೋದು. ಸ್ವಂತ ಬಂಡವಾಳ ಹಾಕಿದ್ದೀವಿ, ಆದರೆ ಅದಕ್ಕೆ ನಮಗೆ ಬಡ್ಡಿ ಅಂತ ನಾವು ಬಡ್ಡಿನ ಬರ್ಕೊಳ್ಳೋದು. ಇಂಟ್ರೆಸ್ಟ್ ಆನ್ ಓನ್ ಕ್ಯಾಪಿಟಲ್, ಅಥವಾ ನಾವು ಸ್ವಂತ ಮನೆಯಲ್ಲೇ ಇದ್ದೀವಿ ಅಥವಾ ಸ್ವಂತ ಫ್ಯಾಕ್ಟ್ರಿ ಇದೆ, ಆದರೂ ಫ್ಯಾಕ್ಟ್ರಿ ರೆಂಟ್ ಅಂತ ತೋರಿಸೋದು. ದಿಸ್ ಇಸ್ ನೋಷನಲ್ ಅಂತ ಕರಿತೀವಿ. ಇನ್ಕರ್ಡ್ ಆರ್ ಅಟ್ರಿಬ್ಯೂಟಬಲ್ ಟು ಎ ಗಿವನ್ ಥಿಂಗ್ ಈಸ್ ಎಕ್ಸ್ಪೆನ್ಸಸ್. ಆಪ್ಷನ್ ಬಿ, ರೆವಿನ್ಯೂ ಎಕ್ಸ್ಪೆಂಡಿಚರ್, ಆಪ್ಷನ್ ಸಿ, ಕಾಸ್ಟ್, ಆಪ್ಷನ್ ಡಿ, ವ್ಯಾಲ್ಯೂ. Next, last question.
classifying, recording, and appropriate allocation of expenditure for the determination of cost of product or services and for presentation of suitably arranged data for the purpose of control and guidance of management is called option A costing, option B cost, option C cost accounting, and option D cost accountancy. Hope you will answer. Hope you understood of this session. And in the next class, we will discuss on the topic of objectives of cost accounting. Thank you.